ಇಲ್ಲಿ ಭಕ್ತರು ಅಕ್ಕಿ ಮುಡಿ ಜೊತೆಗೆ ತರಕಾರಿಗಳನ್ನು ದೇವರಿಗೆ ಸಮರ್ಪಿಸುತ್ತಾರೆ. ಇದು ನಮ್ಮ ಕೃಷಿ ಮತ್ತು ಅನ್ನದಾತರ ಮೇಲೆ ಇರುವ ಕೃತಜ್ಞತೆಯ ಸಂಕೇತ. ದೇವರ ಆಶೀರ್ವಾದಕ್ಕಾಗಿ ಜನರು ಈ ಸಂಪ್ರದಾಯವನ್ನು ನಂಬಿಕೆಯಿಂದ ಪಾಲಿಸುತ್ತಾರೆ. ಇದು ಎಲ್ಲಿ ಅನ್ನೋದನ್ನು ಈ ವಿಡಿಯೋದ ಮೂಲಕ ತೋರಿಸ್ತೀನಂತ. ವಿಡಿಯೋನ ಕೊನೆ ತನಕ ನೋಡಿ, ಮಿಸ್ ಮಾಡಕ್ಕೆ ಹೋಗಬೇಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನಾನು ನಗರದ ಗೊಂದಲದಿಂದ ಸ್ವಲ್ಪ ದೂರ ಹೋಗಿ ಮನಸ್ಸಿಗೆ ಶಾಂತಿ ಸಿಗೋ ಸ್ಥಳ ಅಂದರೆ ಅದು ನನ್ನ ಊರು. ನಾನು ಬೆಂಗಳೂರಿನಿಂದ ನನ್ನ ಊರಿಗೆ ಬಸ್ಸಿನಲ್ಲಿ ಹೋಗುವ ಪ್ರಯಾಣದ ಒಂದು ಸಣ್ಣ ಕ್ಷಣವನ್ನು ನಿಮ್ಮ ಮುಂದೆ ವಿಡಿಯೋದ ಮೂಲಕ ಹೇಳ್ತಾ ಇದ್ದೀನಿ. ಕೆಲವೊಮ್ಮೆ ನಗರದಿಂದ ದೂರ ಹೋಗಬೇಕು, ಆಗ ಮಾತ್ರ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಪ್ರಕೃತಿಯ ಮಧ್ಯೆ ಒಂದು ಕ್ಷಣ ಕಳೆದರೆ ಜೀವನ ಮತ್ತೆ ಹೊಸದಾಗಿ ಆರಂಭವಾಗುತ್ತಂತೆ ಅನಿಸುತ್ತದೆ. ನಾನು ಬಸ್ಸಿನಲ್ಲಿ ಹೋಗುತ್ತಾ ಇದ್ದಾಗ ಶಿರಡಿ ಘಾಟಿಯ ಒಂದು ಸಣ್ಣ ವಿಡಿಯೋ ಮಾಡಿದ್ದೆ. ಆ ವಿಡಿಯೋನ ನಿಮ್ಮ ಮುಂದೆ ಹಾಕ್ತಾ ಇದ್ದೀನಿ. ಪ್ರಕೃತಿಯದ್ದು ತುಂಬ ಚೆನ್ನಾಗಿದೆ ವಿಡಿಯೋ ಅಂತೂ, ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ವಿಡಿಯೋನ ಕೊನೆ ತನಕ ನೋಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನಾನು ಊರಿಗೆ ಹೋದಾಗ ನೈಟ್ ಆಯಿತು. ಅವತ್ತೇ ನಮ್ಮ ಊರಿನ ಜನಾರ್ದನ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಇತ್ತು. ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದೇ ಥರ ಲೈಟಿಂಗ್ಸ್ ಕೂಡ, ಡೆಕೋರೇಷನ್ ಕೂಡ ತುಂಬ ಚೆನ್ನಾಗಿತ್ತು. ಅದರಲ್ಲೂ ದೇವರ ಗೋಪುರ ಇದೆಯಲ್ಲ, ಅದು ಅಂತೂ ತುಂಬಾ ಚೆನ್ನಾಗಾಗಿತ್ತು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಅಷ್ಟೇ ಕಷ್ಟಪಟ್ಟಿದ್ದಾರೆ ಅನಿಸುತ್ತೆ. ಅದೇ ಥರನೇ ಊರಿನ ಜನರು ದೇವಸ್ಥಾನಕ್ಕೆ ಅವ್ರವ್ರ ಮನೆಯಲ್ಲಿ ಬೆಳೆದಿರುವಂತಹ ಸಣ್ಣ ಪುಟ್ಟ ತರಕಾರಿಗಳನ್ನು ಹೊರ ಕಾಣಿಕೆಯ ರೂಪದಲ್ಲಿ ದೇವಸ್ಥಾನಕ್ಕೆ ಕೊಟ್ಟಿರುವಂಥದ್ದು ಎಷ್ಟು ಚೆನ್ನಾಗಿ ನೋಡಿದೆ. ಸಿಂಪಲ್ ಆಗಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದಾರಲ್ವಾ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಕೂಡ ಮಾಡಿದ್ದಾರೆ ನೋಡಿ. ಈ ಥರ ಎಲ್ಲ ಡೆಕೋರೇಷನ್ ತುಂಬ ಚೆನ್ನಾಗಿದೆ. ಇದು ನೋಡಿ ಅಕ್ಕಿ ಮೂಟೆ, ಇದನ್ನು ಮಾಡಬೇಕಂದ್ರೆ ಎಷ್ಟು ಕಷ್ಟಪಡಬೇಕು ಗೊತ್ತಾ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಭಕ್ತರು ಅವ್ರವ್ರ ಮನೆಯಲ್ಲಿ ಎಷ್ಟು ಅನುಕೂಲ ಆಗುತ್ತೋ ಅಷ್ಟು ಕೊಟ್ಟಿರುವಂಥದ್ದು ನೋಡಿ. ಇದು ಅಕ್ಕಿ ಚೀಲ, ಆಮೇಲೆ ತರಕಾರಿಗಳಲ್ಲಂತೂ ಆಲೂಗೆಡ್ಡೆ, ಈರುಳ್ಳಿ, ಟೊಮೆಟೊ, ಸೌತೆಕಾಯಿ, ಬೇರೆ ಬೇರೆ ಥರದ ತರಕಾರಿಗಳನ್ನು ಕೊಟ್ಟಿದ್ದಾರೆ. ಆಮೇಲೆ ತೆಂಗಿನಕಾಯಿ, ಆಮೇಲೆ ಇದು ಕಾಯಿಗಳು, ಬಾಳೆಕಾಯಿ, ಆ ಥರದ್ದೆಲ್ಲ ಹಲಸಿನಕಾಯಿ ಅದರೆಲ್ಲ ಕೊಟ್ಟಿರುವಂಥದ್ದು. ಅದೇ ಥರ ನೋಡಿ ತರಕಾರಿಯಲ್ಲಿ ಸಣ್ಣದಾಗಿ ಬಿಡಿಸಿರುವಂಥ ಗಣೇಶ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇದು ಅಕ್ಕಿ ಚೀಲಗಳು ತುಂಬ ಅವ್ರಿಗೆ ಎಷ್ಟು ಇದಾಗುತ್ತೋ ಅಷ್ಟು ಅವರವರ ಅನುಕೂಲಕ್ಕೆ ಏನಾಗುತ್ತೋ ಅದೇ ಥರ ಕೊಟ್ಟಿರುವಂಥದ್ದು. ತುಂಬ ಚೆನ್ನಾಗಿ ದೇವಸ್ಥಾನಕ್ಕೆ ಕೊಟ್ಟಿರುವಂಥದ್ದು. ನನಗಂತೂ ಭಾಳ ಇಷ್ಟ ಆಯಿತು. ಇದು ಅಡುಗೆ ಎಣ್ಣೆ ಕೂಡ ಅದೇ ಥರ. ಇದು ಅಡಿಕೆನೂ ಅಷ್ಟೇ ದೇವರಿಗೆ ಅರ್ಪಿಸುವಂಥದ್ದು. ಇದೆಲ್ಲ ದೇವರಿಗೆ ನಮ್ಮ ಊರಲ್ಲಿ ಈ ಥರದ್ದೆಲ್ಲ ಕೊಡ್ತಾರೆ ದೇವಸ್ಥಾನಕ್ಕೆ ಅಂತ ಹೇಳಿಬಿಟ್ಟು. ಇದು ತೆಂಗಿನಕಾಯಿ ನೋಡಿ, ಇದೆಲ್ಲ ದೇವರಿಗೆ ಕೊಡುವಂಥದ್ದು. ತುಂಬ ಚೆನ್ನಾಗಿ ದೇವಸ್ಥಾನಕ್ಕಂತೂ ತುಂಬ ಚೆನ್ನಾಗಿ ಅಲಂಕಾರ ಕೂಡ ಮಾಡಿದ್ದಾರೆ. ಅದೇ ಥರ ಈ ಥರದ್ದೆಲ್ಲ ಹೊರ ಕಾಣಿಕೆಯಾಗಿ ಕೂಡ ಬಂದಿರುವಂಥದ್ದು. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಅದನ್ನು ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಡೆಕೋರೇಷನ್ ಕೂಡ ಮಾಡಿದ್ದಾರೆ. ಅಂದರೆ ಸಿಂಪಲ್ಲಾಗಿ ಚೆನ್ನಾಗಿ ಮಾಡಿದ್ದಾರೆ. ಅದೇ ಥರ ಹಳ್ಳಿ ಸ್ಟೈಲಲ್ಲಿ, ಮುಂಚಿನ ಕಾಲದ ಹಳ್ಳಿಯಲ್ಲಿ ಮನೆ ಮಾಡಿರ್ತಾರಲ್ಲ ಆ ಥರದೊಂದು ಹಳ್ಳಿ ಮನೆ. ಅದೇ ಥರ ಅಲ್ಲಿ ಬೆಳೆಯುವಂಥ ತರಕಾರಿಗಳು, ಸೊಪ್ಪು ತರಕಾರಿ, ಆಮೇಲೆ ಗದ್ದೆ, ಅದು ಸಖತ್ತಾಗಿ ಮಾಡಿದ್ದಾರೆ. ಅದನ್ನು ತುಂಬ ಇಷ್ಟ ಆಯಿತು. ಅದೇ ಥರ ಇದು ಏನಪ್ಪ ಅಂದರೆ ಭೋಜನ ಶಾಲೆ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಊಟದ ವ್ಯವಸ್ಥೆ ಮಾಡಿದ್ದಾರೆ. ಅದಂತೂ ಇನ್ನೂ ತುಂಬ ಚೆನ್ನಾಗಾಗಿತ್ತು. ಅದಂತೂ ಕಣ್ಣು ತುಂಬಿಸ್ಕೊಳ್ಳೋಕ್ಕಾಗಲ್ಲ. ಅದು ಹೆಂಗೆ ಅಂದರೆ ಆ ಒಳಗಡೆ ಹೋದಾಗ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಒಂದು ಗೋಪುರ ಥರ ಮಾಡಿದರು, ಅದೊಂದು ಚೆನ್ನಾಗಿತ್ತು. ಆಮೇಲೆ ಈ ಥರದ್ದೆಲ್ಲ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ ಅನ್ನಪೂರ್ಣೇಶ್ವರಿದು ಅದು ಕ್ಲಿಪ್ ನಾನು ತೊಗೋಬೇಕಾಗಿತ್ತು, ಅದು ತೊಗೊಳಕ್ಕೆ ಮರೆತು ಹೋದೆ. ಅದಂತೂ ತುಂಬ ಚೆನ್ನಾಗಿ ದೇವರು ಅಲ್ಲಿ ಕೂರಿಸಿದ್ರು. ಅದೇ ಥರ ಭರತನಾಟ್ಯ ಕೂಡ ಆಗಿತ್ತು. ನನಗೆ ಭರತನಾಟ್ಯ ಅಂದರೆ ತುಂಬ ಇಷ್ಟ. ಅದು ಹೋದ ದಿನವೇ ಅದು ಭರತನಾಟ್ಯ ಕೂಡ ಇತ್ತು. ಸ್ವಲ್ಪ ಹೊತ್ತು ನೋಡಿದೆ, ಅದನ್ನು ಕೂಡ ನನಗಂತೂ ತುಂಬ ಇಷ್ಟ ಆಯಿತು. ಇದು ನೋಡಿ ದೇವಸ್ಥಾನದ ಅದೇ ಅನ್ನಪೂರ್ಣೆ ಭೋಜನ ಶಾಲೆ ಇದೆಯಲ್ಲ, ಆ ಭೋಜನ ಶಾಲೆಯಲ್ಲಿ ಒಳಗಡೆ ಮಾಡಿರುವಂಥ ಈ ಥರ ಡೆಕೋರೇಷನ್, ಈ ಥರ ಡಿಸೈನ್ಸ್ಗಳು ತುಂಬಾ ಚೆನ್ನಾಗಿತ್ತು. ಆಮೇಲೆ ಶಾಪಿಂಗ್ ಅಂತ ಹೇಳೋಕ್ಕೆ ತುಂಬ ವೆರೈಟಿ ಅಂಗಡಿಗಳು ಬಂದಿತ್ತು. ಅವತ್ತು ನಾವು ಶಾಪಿಂಗ್ ಏನು ಮಾಡಿಲ್ಲ, ನಾವು ಬರೀ ನೋಡ್ಕೊಂಡಷ್ಟೇ ಬಂದ್ವಿ. ಅಮ್ಮ ಬೇಡ ಶಾಪಿಂಗ್ ಮಾಡೋದು, ನಾಳೆ ಮಾಡೋಣ, ನಾಳೆ ಮತ್ತೆ ಸಾಯಂಕಾಲ ಬರೋಣ ಅಂತ ಹೇಳಿದ್ರು. ಅದಕ್ಕೋಸ್ಕರ ಮಾಡಿಲ್ಲ. ಏನೇನು ಬಂದಿದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ನೋಡಿಕೊಂಡು ಬಂದ್ವಿ. ತುಂಬ ಅಂಗಡಿಗಳು ಬಂದಿದ್ದು ಶಾಪಿಂಗ್ ಮಾಡೋಕ್ಕೆ. ಆಮೇಲೆ ನಾವು ಮಾರನೇ ದಿವಸ ಸಾಯಂಕಾಲ ಮತ್ತೆ ಹೋದ್ವಿ. ನೋಡಿ ಅಲ್ಲಿ ಲಾಸ್ಟಲ್ಲಿ ವಿಡಿಯೋ ಮಾಡಿರೋದು ನಾನು. ನೋಡಿದ ಗೋಪುರ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ಲ, ತುಂಬ ಚೆನ್ನಾಗಿ ದೇವಸ್ಥಾನ ಬಂದಿತ್ತು. ನೋಡಿ ಇದು ಸಾಯಂಕಾಲ ಹೋಗಿರೋಂಥದ್ದು ಮಾರನೇ ದಿವಸ. ಇದು ರಥ ಕೊಟ್ಟಿದ್ದಾರಲ್ಲ, ಈ ರಥ ಕೂಡ ಹರಕೆ ರೂಪದಲ್ಲಿ ಬಂದಿರೋದು ತುಂಬ ಚೆನ್ನಾಗಿ ರಥ ಕೂಡ ಇತ್ತು.
ತುಂಬ ಚೆನ್ನಾಗಿ ಕೂಡ ಕೊಟ್ಟಿದ್ದಾರೆ ರಥನೂ ಕೂಡ. ಆಮೇಲೆ ಇದು ರೌಂಡ್ ಶೇಪ್ ಮಾರ್ಕ್ ಹಾಕಿದಾರಲ್ಲ ರೌಂಡಲ್ಲಿ, ಅದು ನಾವು ಮಾರ ದಿವಸ ಹೋದ್ವಲ್ಲ ಅವತ್ತು ಸಾಯಂಕಾಲ ಭಜನೆ ಇತ್ತು. ಬೆಳ್ತಂಗಡಿ ತಾಲೂಕಿನ ಎಷ್ಟು ಭಜನಾ ಮಂಡಳಿಗಳಿದ್ವು ಅಷ್ಟು ಭಜನಾ ಮಂಡಳಿಯವರಿಂದ ಅವತ್ತು ಭಜನೆ ಕಾರ್ಯಕ್ರಮ ಇತ್ತು. ಅದಕ್ಕೆ ಅಂತ ಆ ಥರ ಮಾರ್ಕ್ ಹಾಕಿರುವಂಥದ್ದು. ಆಮೇಲೆ ಶಾಪಿಂಗ್ಗಳು ಕೂಡ ಮಾಡಿದ್ವಿ ಅವತ್ತು. ನಾನು, ನಮ್ಮಮ್ಮ, ನಮ್ಮ ಅತ್ತೆ ಮಕ್ಕಳು ಅಷ್ಟು ಜನ ಹೋಗಿರುವಂಥದ್ದು. ಅವತ್ತು ಅವ್ರಿಗೆ ಶಾಪಿಂಗ್ ಮಾಡಿ ನಾವು ಸ್ವಲ್ಪ ಸಣ್ಣ ಪುಟ್ಟ ಶಾಪಿಂಗ್ಗಳೆಲ್ಲ ಮಾಡಿದ್ವಿ. ತುಂಬ ಚೆನ್ನಾಗಿ ಶಾಪಿಂಗ್ಗಳು ಮಾಡಿದ್ವಿ. ಅದೇ ಥರ ಅಲ್ಲಿ ಒಬ್ಬ ಮಕ್ಕಳಿಗೆ ಆಡೋಕ್ಕಂತ ಬಂದಿರುವಂಥ ಗೇಮ್ಸ್ಗಳೆಲ್ಲ ಕೆಲವೊಂದು ಬಂದಿದ್ವು. ವಿಮಾನ ಅಂತೆ, ಆಮೇಲೆ ಬೈಕು, ಕಾರು, ಆಮೇಲೆ ದೊಡ್ಡವ್ರಿಗೂ ಆಡೋಕ್ಕೆ ಬಂದಿದ್ವು ಗೇಮ್ಸ್ಗಳೆಲ್ಲ ಬಂದಿತ್ತು. ನಾವೇನು ಆಡಿಲ್ಲ, ಸುಮ್ಮನೆ ಹೋಗಿ ನೋಡ್ಕೊಂಡು ಬಂದ್ವಿ. ನಮ್ಮ ಮಾವನ ಮಕ್ಕಳು ಕೂಡ ಬೇಡ ಅಂತಂದರು. ಸುಮ್ಮನೆ ಹೋಗಿ ನೋಡ್ಕೊಂಡು ಬಂದುಬಿಟ್ವಿ. ಅವಾಗಷ್ಟೇ ಎಲ್ಲ ರೆಡಿ ಮಾಡ್ತಾಯಿದ್ರು ಇದು ಆನ್ ಮಾಡೋಕ್ಕೆ ಅದನ್ನೆಲ್ಲ. ಇದು ಇಷ್ಟು ವಿಡಿಯೋ ಆಗಿತ್ತು. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.